ಈಜಲು ಹೋದ ಮದುಮಗ ಇನ್ನಿಲ್ಲ. 15 ದಿನಗಳ ಹಿಂದಷ್ಟೇ ಮದುವೆಯಾಗಿತ್ತು. ವಿಧಿಯ ಆಟ ಬಲ್ಲವ್ರ್ಯಾರು. ಮದುವೆಯ ಖುಷಿಯಲ್ಲಿದ್ದ ಕುಟುಂಬಕ್ಕೆ ದೊಡ್ಡ ಆಘಾತವೊಂದು ನಡೆದು ಹೋಗಿದೆ ಕಣ್ರಿ. 15 ದಿನಗಳ ಹಿಂದಷ್ಟೇ ಮದುವೆಯಾಗಿದ್ದ ಮದುಮಗ ಇನ್ನಿಲ್ಲ ಅನ್ನೋ ಆಘಾತ ಮನೆಯವರಿಗೆ ಕಾಡ್ತಿದೆ ಕಣ್ರಿ. ಬೈ ಇಂಥದೊಂದು ಘಟನೆ ನಡೆದಿರುವುದು ಯಾದಗಿರಿ ಜಿಲ್ಲೆಯ ವಡಗೇರಾ ತಾಲೂಕಿನ ಗೊಂದೇನೂರು ಗ್ರಾಮದಲ್ಲಿ. 2 ವಾರಗಳ ಹಿಂದಷ್ಟೇ ತುಂಬಾ ಗ್ರ್ಯಾಂಡ್ ಆಗಿ ಮದುಮಗ ಮದುವೆಯಾಗಿದ್ದ. ಖುಷಿಯಲ್ಲಿದ್ದ ಮನೆಯಲ್ಲಿ ಇದೀಗ ಸೂತಕ ಆವರಿಸಿದೆ. ಹೇಳಿ ಕೇಳಿ ಇದು ವರನಿಗೆ ಹನಿಮೂನ್ ತಿಂಗಳು. ನವವಿವಾಹಿತ ಭೀಮರಾವ್ ಮ್ಯಾಗೇರಿ ಎಂಬಾತನೇ ಮೃತಪಟ್ಟ ವರ ಕಣ್ರಿ. ಅರಸಿನ ಮೈಯಾರುವ ಮುನ್ನವೇ ಹಸುನಿಗಿದ. ಹೃದಯ ವಿದ್ರಾವಕ ಘಟನೆ, ಭಾವುಕರಾದ ಜನರು. ಯಾದಗಿರಿಯಲ್ಲಿ ಹೇಳಿ ಕೇಳಿ ರಣರಣ ಬಿಸಿಲು ಕಣ್ರಿ. ಸ್ವಲ್ಪ ಹೊಂಡದಲ್ಲಿ ಈಜ್ಕೊಂಡು ಬರೋಣ ಅಂತ ಹೋಗಿದ್ದ. ಆದರೆ ಆತನಿಗೇನ್ ಗೊತ್ತಿತ್ತು ಹೇಳಿ, ಸಾವು ಆತನಿಗಾಗಿ ಅಲ್ಲಿ ಕಾದು ಕುಳಿತಿತ್ತು ಅನ್ನೋದು. ಆದ್ರೆ ನೀರಿನ ಆಳ ಭೀಮರಾವ್ ಅನ್ನ ಬಲಿ ಪಡೆದು ಬಿಟ್ಟಿದೆ. ಮನೆಯಲ್ಲಿ ನವವಧು ಗಂಡ ಬರ್ತಾನೆ ಅಂತ ಕಾದು ಕುಳಿತಿದ್ಲು. ಅತ್ತ ನೂರಾರು ಕನಸು ಕಟ್ಟಿಕೊಂಡ ಭೀಮರಾವ್ ಜೊತೆ ಬದುಕಿ ಬಾಳ್ಬೇಕೆಂದು ಆ ಹೆಣ್ಣು ಅಂದ್ಕೊಂಡಿದ್ಲು ಕಣ್ರಿ. ಛೇ, ಆಕೆ ಹಣೆ ಬರ ನೋಡಿ. ಎಷ್ಟೆಲ್ಲಾ ಖರ್ಚು ಮಾಡಿ ಮದುವೆ ಮಾಡಿಕೊಟ್ರು ಗಂಡ ಮಾತ್ರ ಉಳಿಯಲಿಲ್ಲ. ಯಾವ ಹೆಣ್ಣಿಗೂ ಇಂಥ ಸ್ಥಿತಿ ಬರಬಾರದು ಕಣ್ರಿ ಅಂತಿದ್ದಾರೆ ಗ್ರಾಮಸ್ಥರು. ಕಳೆದುಕೊಂಡು ನೋವು ಹೆತ್ತವರಿಗೆ. ಮಗಳ ಜೀವನ ಇದೇನಾಯ್ತು ಅಂತ ವಧುವಿನ ಮನೆಯವರ ಚಿಂತೆ. ಖುಷಿಯಲ್ಲಿದ್ದ 15 ದಿನಗಳ ಹಿಂದೆ ಮದುವೆಯಾದ ಯುವಕ ಇನ್ನಿಲ್ಲ ಅನ್ನೋ ಸುದ್ದಿ ಜನರಿಗೆ ದೊಡ್ಡ ಆಘಾತವೇ ತಂದಿದೆ ಕಣ್ರಿ. ಈ ಹೃದಯ ವಿದ್ರಾವಕ ಘಟನೆಯಿಂದ ಜನರು ಮಮ್ಮಲ ಮರುಗುವಂತಾಗಿದೆ. ಬಿಗ್ ಟಿವಿ ಕರ್ನಾಟಕ, ಯಾದಗಿರಿ. ಬಿಗ್ ಟಿವಿ ಕರ್ನಾಟಕ ಯೂಟ್ಯೂಬ್ ಚಾನಲ್ಗೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.